ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬೆಂಗಳೂರು ಸಿಟಿ ಸೈಡ್ಗೆ ಹೋಗು. ಬೆಂಗಳೂರು ಸಿಟಿ ಇನ್ಸ್ಟಿಟ್ಯೂಟ್. ನನ್ನ ಅಳಿಯ ಸರ್ಪ್ರೈಸ್ ಆಗಿ ಅವ್ರ ಫ್ರೆಂಡ್ಸ್ನೆಲ್ಲ ಕರೆದು ಎಲ್ಲೋ ಒಬ್ಬನೇ ಬಂದಿದೆ. ಹೆಂಡತಿ ಎಲ್ಲೋ ಆಷಾಢ ಅಲ್ವಾ, ಅದಕ್ಕೆ ನೋಡಿ. ಇವನ್ ಸುಹಾಸು, ಕಾರ್ತಿಕ್ಕು, ರವಿ ತೇಜು, ರಾಮ್ ಗಣೇಶು, ಚಂದನ್ನು, ಐಶ್ವರ್ಯ, ಸುಹಾಸು, ಇವನ್ನೆಲ್ಲ ನಮ್ಮ ಅಳಿಯನ್ ಫ್ರೆಂಡ್ಸು. ಅವರೇ ಎಲ್ಲ ಸೇರಿ, ನನ್ನ ಅಳಿಯ ಎಲ್ಲ ಸೇರಿ ಅರೇಂಜ್ ಮಾಡಿರೋದು ದಿ ಬೆಂಗಳೂರು ಸಿಟಿ ಇನ್ಸ್ಟಿಟ್ಯೂಟ್. ಅವನು ಬರಕ್ಕೆ ನನ್ನ ಮಗ ನನಗೇನು ಸ್ವಲ್ಪ ಮಳೆ ಬಂತು, ಹಾಗಾಗಿ ಎಲ್ಲ ಕಡೆನೂ ಥರ ಚೆನ್ನಾಗಿದೆ. ಹಚ್ಚ ಹಸ್ರಾಗಿ ಸಂಜೆ ಆಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು ಆಂಗಣ. ಡಯೆಟ್ಗೆ 1 kg ಫ್ರೂಟ್ ತಿಂದ್ರಂತೆ ನಮ್ಮ ಚಂದನು. ಇವನು ಫುಲ್ ಡಯೆಟ್ಟು, ರಾಮ್ ಗಣೇಶ್ ಫುಲ್ ಡಯೆಟ್ಟು ಅಲ್ವಪ್ಪ. ಅವನು ಡಯೆಟ್, ಅವ್ನು ಚಂದನು ಯಾವಾಗಲೂ ಹಾಗೇ ಇರ್ತಾನೆ. ನಾನು ಒಂದು 18ರಲ್ಲಿ ಮದುವೆ ಆಗಿದ್ದು, ನನ್ನ ಮಕ್ಕಳಿಗೆ ಯಾವಾಗಿಂದ ನೋಡ್ತಾ ಇದ್ದೀನಿ ಅದೇ ರೀತಿ ಇದ್ದಾನೆ. ಇವ್ರ ಗಂಡ ಹೆಂಡ್ತಿನೂ ಸ್ವಲ್ಪ ಕಾರ್ತಿಕ್ ಡಯೆಟ್ಟಾ? ಡಯೆಟ್ ಇಲ್ವಾ? ಇವನಂತೂ ಡಯೆಟ್ ಇಲ್ವೇ ಇಲ್ಲ. ಇವನ್ಗೆ ಈಗ ಮದುವೆ ಆಗಿ ಒಂದು 4 ತಿಂಗಳಾಯ್ತಾನೋ ರವಿ? 2 ತಿಂಗಳಾಯ್ತಾ? 2 ತಿಂಗಳಾಯ್ತು. ಖುಷಿ ಆಯ್ತಾ? ಶಾಕ್ ಆಯ್ತೇನೇಮ್ಮ? ಶಾಕಾ? ಶಾಕು, ಸರ್ಪ್ರೈಸು, ಖುಷಿ ಎಲ್ಲ. ಬರುವಾಗ ಎಲ್ಲಿ ಅಂದ ನಾನು ಅಂದರೆ ಜಿಂಕೆ ಪಾರ್ಕ್ ಹತ್ರ ಹೋಗೋ, ಗೋಬಿನೋ ಇದು ತಂದ್ಕೊಂಡು ಹೋಗೋಣ, ಎಲ್ಲೋ ಸುತ್ತಾಡ್ತಾನೆ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇವರು ಜಿಂಕೆ ಪಾರ್ಕಿಗೆ ಈ ಥರ ರೆಡಿಯಾಗಿ ಬಂದಿದ್ದಾರೆ. ಜಿಂಕೆ ಪಾರ್ಕಲ್ಲಿ ಗೋಬಿ ತಿನ್ನೋಕ್ಕೆ ಈ ಥರ ಬಂದಿದೆ. ನಿಜವಾಗ್ಲೂ ಗೊತ್ತಿರಲಿಲ್ಲ ಕಣೋ ನನಗೆ. ಗೊತ್ತಿಲ್ವಾ? ನನಗೂ ಗೊತ್ತಿಲ್ಲ. ನಾನು ಎಲ್ಲೋ ಅಂದ್ಕೊಂಡು ಏನು ಹೇಳಲಿಲ್ಲ ಅವನು. ನಡೀರಿ ಹೋಗೋಣ ಅಷ್ಟೇನೆ. ಅದು ನೋಡಿ, ಅದು ರಂಜೋರೆ, ಅದು ನೋಡಿ, ಅದೇ ನಾವು ಹೇಳಿದ್ದು ಅಂಗಣ ನೋಡಿದ್ದೀರಲ್ಲ. ಬಂದರು. ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ದೆಲ್ಲ ಕೈವಾಡ ಇತ್ತಲ್ಲ. ಹೌದಾ? ಚೇಂಜ್ ಮಾಡ್ಬೋದು ನಿನಗೆ ಈಗ
ಇವಾಗ ಏನಕ್ಕೆ ಅರ್ಜೆಂಟ್ ನಾನು ಡಯೆಟ್ಟು ಅಂದ್ಬಿಟ್ಟು ಫ್ರೂಟ್ ಬೌಲ್ ಹೇಳಿದ್ದಾರೆ ನೋಡ್ರಿ ನನಗೆ. ನಮ್ಮ ಚಂದನ್ನು ಫ್ರೂಟ್ ಬೌಲ್ ತಿನ್ನಿ, ನಾನು ತಿಂದಿದ್ದೀನಿ, ನೀವು ಡಯೆಟ್ಟು ಫ್ರೂಟ್ ಬೌಲ್ ತಿನ್ನಿ ಅಂತೆ. ಎಲ್ಲ ಹಣ್ಣುಗಳು ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ನೋಡೋ ನಂಗೆ ಚಾಕ್ಲೇಟ್ ಫ್ಲೇವರ್ ಆಗಲ್ಲ ಕಣೋ. ಇಬ್ರದ್ದು ಸಿಗ್ತಾವ. ವಾರ್ಮಿ ಬಿಡು ಬಿಡು ಕೇಕ್ ಬಾ. ಬೇಡವಾ ನಿಂಗೆ? ಬನ್ನಿ ಕೇಕ್ ತಿಂತೀಯ ತಾನೆ? ಬಾ ಮತ್ತೆ ಇಸ್ಕೊತೀನಿ ಬಾ. ಬಾರೋ ಈಗ ಅದು ಫೋನ್ ಇದಿಲ್ಲ ಒಂದು ನಿಮಿಷ ತೆಗಿಯೋ ನೀನು. ನನಗೆ ಇಲ್ಲಿ ಫ್ಲಾಶ್ ಲೈಟ್ ಹಾಕ್ಬಿಟ್ಟು ಮಾಡಬೇಕಂತೆ, ಅದು ಗೊತ್ತೇ ಇರಲಿಲ್ಲ. ನಮ್ಮ ರಾಮ್ ಗಣೇಶ್ ಹೇಳ್ಕೊಟ್ಟ ಫ್ಲಾಶ್ ಲೈಟ್ ಹಾಕಿ ಅಂತ. ಇನ್ನು ಎಷ್ಟು ಕಲಿಬೇಕೋ ನಾನು. ವಿಡಿಯೋ ಮಾಡಿ ಎರಡೆರಡು ಮೊಬೈಲ್ ಹಿಡ್ಕೊಂಡವನು ಮೊಬೈಲ್ ಎರಡೆರಡು ಸುಮ್ಮನೆ ಹಿಡ್ಕೊಂಡವನೆ. ನಿಂದೇನಾಗಿತ್ತಪ್ಪ? ನಂದು ಸ್ಟೋರೇಜ್ ಇಲ್ಲ ಅದಕ್ಕೆ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಬಾರ ಆ ಕಡೆ ಅಪ್ರೂಪ ಮುಂದೆ ಬಾ, ಅಪ್ರೂಪ ಬರುತ್ತೆ ಬಾ ಈ ಕಡೆ. ಹ್ಯಾಪಿ ಬರ್ಡೇ. ವಾಗ್ಮಿ ಹತ್ರ ಬಾ. ನಗುತ್ತಾ ನಗುತ್ತಾ ನಾವು ಕನ್ನಡದವ್ರು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸ. ಕೇಕು ಲೆಫ್ಟ್ ಅಲ್ಲಿ ಇರೋರ್ಗೆ, ಇನ್ನೊಂದು ಪೀಸ್ ಕೇಕು ರೈಟ್ ಅಲ್ಲಿ ಇರೋರ್ಗೆ. ನೋಡು ಹೆಂಗೆ ಹೇಳ್ತಾನೆ ನಮ್ಮ ಚಂದನು. ಬಾಳಿನ ದೀಪ ನೀನೇ ಪ್ರಭು, ದೇವರ ರೂಪ ನೀನೇ ವಾಗ್ಮಿ. ನನ್ನ ಫೇವ್ರೆಟ್ ಫ್ಲೇವರು, ಫೇವ್ರೆಟ್ ಬೇಕರು, ಹೋಮ್ಮೇಡ್ ಥರನೇ ಇರುತ್ತೆ. ಬಾಯಲ್ಲಿಟ್ಟಿದ್ದ ಕರಗ್ತಾ ಇದೆ. ಇವಳೇ ಮಾಡೋದು, ನಮ್ಮ ಐಶ್ವರ್ಯನೇ ಕೇಕ್ ರೆಡಿ ಮಾಡೋದು. ಚೆನ್ನಾಗಿ ಮಾಡ್ತಾಳೆ. ಫ್ಲೇವರು ಆಗ್ಬಿಟ್ರೆ ಇವಾಗ ಖಾಲಿ ಆಗುತ್ತೆ. ಹೌದಾ? ಹಾಂ, ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಕೇಕ್ ಮಾಡ್ತಾಳೆ. ಅವಳೇ ಮಾಡೋದು ನೋಡಿ. ಬೆಲ್ಜಿಯನ್ ಚಾಕ್ಲೇಟ್, ಬೆಲ್ಚಿಯನ್ ಚಾಕ್ಲೇಟ್ ಅಂತೆ, ನನಗೆ ಗೊತ್ತಿಲ್ಲ. ಇಲ್ಲ ಮೆಲ್ಟ್ ಆಗಿಲ್ಲಮ್ಮ. ಏ ಲೈನಾಗಿ ಬಂದ್ರಪ್ಪ ಕೇಕ್ಗೆ ಅಲ್ವಮ್ಮ? ಖಾಲಿ ಆಗ್ಬಿಡತ್ತೆ. ಪಾಸ್ ಮಾಡಲಾ? ಹಂಗೆ ತಿನ್ನಿಸಿದ್ರು ಚಂದನ್ ಬರ್ಡೇ. ತಿನ್ನಿಸ್ತೀನಿ ಎಲ್ರಿಗೂ. ಅಲ್ಲ, ಅವಳು ಎಲ್ಲ ಕಟ್ ಮಾಡಿ ಅವಳು ತಿನ್ನಿಸ್ತಾಳಂತೆ, ನೀನು ಕಟ್ ಮಾಡಿಕೊಡು. ಇದು 2-3 ಪ್ಲೇಟ್ಗೆ ಹಾಕ್ಬಿಡಿ, ಇಲ್ಲಿ ಇಡ್ತೀನಿ ತಗೊಂಡು. ಏ ಮಿಕ್ದೋರೆಲ್ಲ ಕಾರ್ತಿಕ್ ಜಗಳ ಆಡ್ರಿ ಅವನ ಹತ್ರ. ಸುವಾಸ್ಗೋಸ್ಕರ ಮಾಡಿಸಿರೋದು ಕೇಕು ಅಂತಿದ್ದಾನೆ. ಎಲ್ಲರಿಗೂ ಫೇವ್ರೇಟ್, ನಂಗೆ ಮಾಡೋವಾಗೆ ತಿನ್ಬೇಕು ಅನ್ಸುತ್ತೆ. ಚಟ್ನಿ ತಿಂತೀನಿ. ಗಿಫ್ಟ್ ಕೊಟ್ಟಿರೋರ್ಗೆ ಮಾತ್ರ ಕೇಕ್ ಕೊಡಮ್ಮ, ಇಲ್ದಿರ ಕೊಡಬೇಡ. ಮೊದಲೇ ಹೇಳಿ ಗಿಫ್ಟ್ ಕೊಟ್ಟಿರೋರು ದೊಡ್ಡ ಪೀಸು, ಹಾಂ, ಇಲ್ಲಾಂದ್ರೆ ಅರ್ಧ. ಗಿಫ್ಟ್ ಎಲ್ಲ ಬನಾನಾ ಕ್ಲಬ್ ನೋಡಿದ್ರ ಆಂಟಿ? ಇಲ್ಲ. ಬಾಯ್ಸ್ ಪ್ಯಾಂಟ್ ಶರ್ಟ್ ರಂಜುಗೆ. ಹೌದಾ? ಅದೇ. ಗಿಫ್ಟ್ ಎಲ್ಲ ನನ್ನ ಕೈಲಿ ಕೊಡ್ರಪ್ಪ. ಜ್ಯೋತಿ ಅವರೇ ತಿನ್ನೋಡಿ, ನಾನೇ ಮಾಡಿರೋದು. ಎಲ್ಲರೂ ಏ ಅವ್ರು ಕೊಡಿ ಆಂಟಿ, ನೋಡಿ. ತಿನ್ಲಿಲ್ಲ ಪನ್ನೀರ್ ಅಷ್ಟು ತುಂಬಾ ಚೆನ್ನಾಗಿತ್ತು. ಕೇಕು ಕೇಕು ಮಸ್ತ್ ಕೇಕು. ಶ್ರೀಕೈ ಚಂದ್ರು ಫ್ರೂಟ್ ಪಂಚ ಕುಡಿದಿರಿ ಏನು ಅಂತ ನೋಡಿ. ಅದು ಸಿರಪ್ ತರ ಇದೆ.
ಹಂಗ ಆಡ್ಕೊಂಬಾರ್ದು, ನಗಬಾರ್ದಂಗೆ ನಾವು ಹಂಗೆ ಹೇಳೋದು. ಹಾ ಚಂದನ್ ತರ ನೀವು ಮೊದಲೇ ನಗ್ಬಿಡ್ತೀರಾ. ಆ. ನಾನು ನೀನು ಒಂದೇ ಕಣೋ. ಓರಿಯೋ ಶೇಕ್ನ ರಾಗಿ ಮಾಲ್ಟ ಅಂತಾನೆ. ಹಂಗೆ ಐತೆ, ಹಂಗೆ ಇದೆ. ರಾಗಿ ಏ ಭಾರ್ಗವ್, ಓರಿಯೋ ಮಿಲ್ಕ್ ಶೇಕ್ನ ರಾಗಿ ಮಾಲ್ಟ ಅಂತೆ ರಾಮ್ ಗಣೇಶ್. ಏನು ಬೇಕು? ಚೆನ್ನಾಗಿ ಮಾಡ್ತಾಳೆ ಕೇಕ್ನ. ತೊಳಿ ಸಿಂಧು ಹಂಗೆ ಫೋಟೋ ತೆಗಿತೀನಿ, ಹಂಗೆ ನಿಂತ್ಕೊಳ್ಳಿ ಮಾ. ಫೋನ್ ಹೆವಿ ಹಳೇದಾಗಿದೆ ಗುರು, ಯಾವ್ದಾದ್ರು ಫೋಟೋ ತೆಗಿ. ಫೋನ್ ಯೂಸ್ ಮಾಡಿದ್ದೆ, ಆಯ್ತು ಬಿಡು, ಲೇಟಾಗಿ ಬಂದಿರೋರೆ ಬಿಲ್ ಕೊಡ್ಬೇಕಾಗಿರೋದು. ಎಲ್ಲರೂ ಕೇಳಿಸ್ಕೊಂಡ್ರಪ್ಪ. ಒಂದು ರೂಲ್ ಇತ್ತು, ಯಾರು ಫಸ್ಟ್ ಫೋನ್ ಯೂಸ್ ಮಾಡ್ತಾರೋ ಅವರೇ ಬಿಲ್ ಪೇ ಮಾಡೋದಂತ. ಆಂಟಿನೇ ಫಸ್ಟ್ ಯೂಸ್ ಮಾಡಿ. ಏ ನನಗೆ ವಿಡಿಯೋ ಮಾಡಕ್ಕೆ ಕರ್ಸಿರೋದಪ್ಪ, ಬಿಲ್ ಕೊಡಕ್ಕಲ್ಲ. ಎಲ್ಲರೂ ಫೋನ್ ನೋಡ್ತಾ ಇದ್ರು, ಅದಕ್ಕೆ ಫೋನ್ ನೋಡಬಾರ್ದು, ಯಾರು ಫೋನ್ ಮುಟ್ತಾರೆ ಅವ್ರು ಬಿಲ್ ಕೊಡಬೇಕು ಅಂತ ಅಂದರು. ನಾನು ಅವರು ಲಾಸ್ಟಿಗೆ ಬಂದ್ರಲ್ಲ ಅಂತ ವಿಡಿಯೋ ಮಾಡಕ್ಕೆ ಹೋದೆ, ಅದಕ್ಕೆ ನಾನು ಬಿಲ್ ಕೊಡಬೇಕಂತೆ. ನೋಡಿ, ಇದು ನೋಡ್ಬಿಟ್ರೆ, ಆಟ ಆಡೋದು ನೋಡ್ಬಿಟ್ರೆ ಮಕ್ಕಳು ಕೇಳೋದೇ ಇಲ್ಲ. ನೋಡಿ, ಹಂಗಾಗಲ್ಲ, ಇದು ಒಂದೇ ಇರೋದಕ್ಕಂತ ಹಿಂಗೆ. ಹಾಂ, ಹಿಂದೆ ಇದ್ದಾರೆ. ಹಿಂದೆ ಅವನಿದ್ದಾನೆ ಕಂದ. 11:45 ನೋಡಿ, ಎಲ್ಲ ಖಾಲಿ ಆದರು. ನಮ್ಮ ಹುಡುಗರಿಗೆ ಎದ್ದಾಳಕ್ಕೆ ಆಗ್ತಾಯಿಲ್ಲ. ಬಂದೆ ನೋಡಿ, ಎದ್ದಾಳ್ರೋ ಮಕ್ಕಳ ಅಂತ ಅಂದ್ರೂ ಇಲ್ಲೇ ಮಲ್ಕೊತೀರ, ಎದ್ದು ಬರಲ್ವಾ? ನೋಡಿ, ಇಷ್ಟು ಚೆನ್ನಾಗಾಯ್ತು ನನ್ನ ಮಗಳು ಬರ್ತಡೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬಿಡೆಮ್ಮ, ಎಂಡ್ ಮಾಡ್ತೀನಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳಮ್ಮ. ಮೈಕ್ ಬೇಕೇನೇಮ್ಮ? ಮತ್ತು ನನ್ನ ಮಗಳದ್ದು ಬರ್ತಡೇದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ನೀವೆಲ್ಲರೂ ಆಶೀರ್ವಾದ ಮಾಡಿ ಅಂತ ಹೇಳಿದ್ದೆ. ಎಲ್ಲರೂ ಅವಳಿಗೆ ಆಶೀರ್ವಾದ ಮಾಡಿದ್ದೀರಾ. ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.